ನಮಸ್ತೆ ಫ್ರೆಂಡ್ಸ್, ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನೀವು ಹೇಗಿದ್ದೀರಾ? ಎಸ್ ಫ್ರೆಂಡ್ಸ್, ದೀಪಾವಳಿ ಹಬ್ಬ ಬರ್ತಾ ಇದೆ. ಈ ವರ್ಷ ಅಂತೂ ನಮ್ಮ ಮನೆಯಲ್ಲಿ ಫುಲ್ ಹಬ್ಬನೇ. 1 ವರ್ಷ ಆಗಿತ್ತು ನಮ್ಮ ಮನೆಯಲ್ಲಿ ಯಾವುದೇ ಹಬ್ಬ ಇರ್ಲಿಲ್ಲ. ಬಿಕಾಸ್ ನನ್ನ ಅತ್ತೆ ಮಾವ ತೀರ್ಕೊಂಡಿರೋದ್ರಿಂದ ಲಾಸ್ಟ್ 1 ಇಯರ್ ಯಾವುದೇ ಇರ್ಲಿಲ್ಲ. ಈ ವರ್ಷ ಎಲ್ಲ ಹಬ್ಬಗಳಿದೆ, ದೀಪಾವಳಿ ಹಬ್ಬದಿಂದ ಸ್ಟಾರ್ಟ್ ಆಗಿದೆ. ಸೊ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಕೆಲವು ಖುಷಿಯ ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೋಬೇಕಂತ ಹೇಳಿ. ಫ್ರೆಂಡ್ಸ್, ಏನು ಖುಷಿ ವಿಚಾರ ಅಂತ ಕೇಳಿದ್ರೆ, ಸ್ನೇಹಿತರೆ, ಪ್ರತಿಯೊಬ್ಬರ ಜೀವನದಲ್ಲೂ ಈ ಹಬ್ಬ ಅನ್ನೋದೇ ಒಂದ್ ರೀತಿ ಖುಷಿ ಕೊಡುವಂಥದ್ದು ಅಲ್ವಾ? ಸೊ ಬದಲಾವಣೆ ತರುವಂಥದ್ದು. ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಬದಲಾವಣೆ ಒಂದು ಪರಿವರ್ತನೆಯ ಕಾಲ. ಅಂದ್ರೆ ಒಂದು ಖುಷಿಯ ಬದಲಾವಣೆ ಮನಸ್ಸಿಗೆ ಖುಷಿ ಕೊಡುವಂಥದ್ದು. ಬದಲಾವಣೆ ಅನ್ನೋದು ದುಃಖದ್ದು ಕೂಡ ನಾವು ಅನುಭವಿಸ್ಬೇಕಾಗುತ್ತೆ. ಕೆಲವು ಬದಲಾವಣೆಗಳು ದುಃಖದಿಂದ ಕೂಡ ಆಗ್ಬಹುದು. ಕಾಲ ಪರಿವರ್ತನೆ ಆಗ್ತಾ ಇರುತ್ತೆ. ಹಗಲು ನಂತರ ರಾತ್ರಿ, ರಾತ್ರಿ ನಂತರ ಹಗಲು ಅಲ್ವಾ? ಸೊ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಕೆಲವು ಖುಷಿ ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೊತಿದ್ದೀನಿ. ಹಾಗೆ ಏನು ಖುಷಿ ವಿಚಾರ ಅಂತ ಹೇಳಿದ್ರೆ, ಸ್ನೇಹಿತರೆ, ನನ್ನ ಈ ವರ್ಷದಲ್ಲಿ ಲಾಸ್ಟ್ ಸಂಡೇ ಅಂಡ್ ಈ ಸಂಡೇ ನನಗೆ 2 ಸಂಘದಿಂದ, ಅಂದ್ರೆ ರಾಗತರಂಗ ಮಂಗಳೂರು ಅಂಡ್ ವಿಪ್ರ ಸಮಾಗಮ ಮಂಗಳೂರದಿಂದ ಸಾಧನ ಪುರಸ್ಕಾರ ಪ್ರಶಸ್ತಿಯನ್ನ ನಾನು ಯೋಗ ಸಾಧನೆಗೆ ಮಾಡಿದ್ದಕ್ಕೆ ಕೊಟ್ರು. ಸೊ ಫ್ರೆಂಡ್ಸ್, ನಾನು ಏನು ಯೋಗ ಸಾಧನೆ ಮಾಡಿದೆ ಮತ್ತೆ ಈ ಫೀಲ್ಡ್ಗೆ ಬರ್ಲಿಕ್ಕೆ ಯಾಕೆ ಕಾರಣ, ಎಲ್ಲವನ್ನ ನಾನು ನಿಮ್ ಜೊತೆ ಹಂಚ್ಕೋಬೇಕು ಅಂತ. ಓಕೆನಾ? ಸೊ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಕೊನೆವರೆಗೂ ಈ ವಿಡಿಯೋವನ್ನ ನೋಡಿ ಅಂತ ಹೇಳ್ತಾ, ಫ್ರೆಂಡ್ಸ್, ರಾಗತರಂಗ ಮಂಗಳೂರು ಇದು 1984 ಅಲ್ಲಿ ಸ್ಥಾಪನೆಯಾದ ಒಂದು ಸಂಸ್ಥೆ. ಇವರು ಉತ್ತರ ಕನ್ನಡ ಜಿಲ್ಲೆಯ ಶಿರಳಗಿ ಗ್ರಾಮದ ದಿವಂಗತ ಕಮಲಾಕ್ಷಿ ಮತ್ತು ಶ್ರೀ ನರಸಿಂಹ ಭಟ್ ಅವರ ಪುತ್ರಿ. ಜೂನ್ನಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ಮಟ್ಟದ ಯೋಗಾಸನ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಗಳಿಸಿ ಬಹುಮಾನ ಪಡೆದುಕೊಂಡಿದ್ದಾರೆ. ಇವರು ನ್ಯಾಷನಲ್ ಯೋಗ ವಿನ್ನರ್, ನ್ಯಾಷನಲ್ ಯೋಗ ಟ್ರೈನರ್ ಮತ್ತು ನ್ಯಾಷನಲ್ ಎ ಗ್ರೇಡ್ ಏಷ್ಯನ್ ರೆಫ್ರಿ ಕೂಡ. ನನ್ನ ಬಗ್ಗೆ ರಾಗತರಂಗ ಹೇಳುವಾಗ ನಾನು ರಾಗತರಂಗದ ಬಗ್ಗೆ ಹೇಳಲೇಬೇಕು ಸ್ನೇಹಿತರೆ. ಸೊ ನಮ್ಮ ರಾಗತರಂಗ ರಿಜಿಸ್ಟರ್ ಮಂಗಳೂರು ಇದು ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಕಾಸರಗೋಡು ಜಿಲ್ಲೆಗಳ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಮಕ್ಕಳ ಪ್ರತಿಭೆಗಳ ಅನಾವರಣ, ಅವರ ವ್ಯಕ್ತಿತ್ವ ವಿಕಸನಕ್ಕಾಗಿ ಒಂದು ಸೂಕ್ತ ವೇದಿಕೆಯನ್ನ ಕಲ್ಪಿಸುವಂತ ಸಂಸ್ಥೆ. ಅಂದ್ರೆ ಸಂಗೀತ ಇರ್ಬೋದು, ನೃತ್ಯ, ಕ್ರೀಡೆ ಚಟುವಟಿಕೆಗಳಿಗೆ ಪ್ರೋತ್ಸಾಹ, ತರಬೇತಿ ನೀಡಿ ಅವರನ್ನ ಪ್ರೋತ್ಸಾಹಿಸುತ್ತಾ ಅವರಿಗೆ ಒಂದು ವೇದಿಕೆಯನ್ನ ಕಲ್ಪಿಸಿಕೊಡುವಂಥದ್ದು ನಮ್ಮ ರಾಗತರಂಗ ಸಂಸ್ಥೆಯ ಮೂಲ ಉದ್ದೇಶ. 41 ವರ್ಷಗಳ ಈ ಸುದೀರ್ಘ ಪಯಣದಲ್ಲಿ ಅದೆಷ್ಟೋ ಬಾಲ ಕಲಾವಿದರು ರಾಗತರಂಗದ ಮಕ್ಕಳ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನವನ್ನ ಅಲಂಕರಿಸಿ ಪುರಸ್ಕೃತಗೊಂಡಿರುತ್ತಾರೆ. ಅದೆಷ್ಟೋ ಬಾಲ ಪ್ರತಿಭೆಗಳನ್ನ ರಾಗತರಂಗ ಪ್ರೋತ್ಸಾಹಿಸಿ ಅವರಿಗೆ ವೇದಿಕೆಯನ್ನ ಕಲ್ಪಿಸಿಕೊಟ್ಟಿದೆ. ಹಾಗೆ ಈ ತಿಂಗಳ 24, 25, 26ರಂದು ಸಹ ಬಾಲ ಪ್ರತಿಭಾ ಅನ್ವೇಷಣೆ 2025 ಕಲ್ಚರಲ್ ಟ್ಯಾಲೆಂಟ್ ಹಂಟ್ ಫಾರ್ ಚಿಲ್ಡ್ರನ್, ಮಕ್ಕಳಲ್ಲಿ ಸೂಕ್ತವಾಗಿರುವ ಕಲೆ ಪ್ರತಿಭೆಯನ್ನ ಗುರುತಿಸಿ ಅವರಿಗೆ ಸೂಕ್ತ ವೇದಿಕೆಯನ್ನ ಕಲ್ಪಿಸಿ ಕೊಡುವಂತ ಒಂದು ಸಂಸ್ಥೆ ಮಂಗಳೂರಿನಲ್ಲಿ ಇದೆ ಅಂತಿದ್ರೆ ಅದು ರಾಗತರಂಗ ಮಾತ್ರ. ಹಾಗೆ ಈ ಒಂದು ಕಾರ್ಯಕ್ರಮ ಭಾರತೀಯ ವಿದ್ಯಾಭವನ ಮಂಗಳೂರಿನಲ್ಲಿ ನಡೆಯುವಂತದ್ದು 24, 25, 26 3 ದಿನದಲ್ಲಿ. ಅಂಡ್ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ, ಈ ಒಂದು ಕಾರ್ಯಕ್ರಮ ಮಕ್ಕಳಿಗಾಗಿ ಸರ್ಕಾರಿ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಸಪರೇಟ್ ಆಗಿ ಕಾಂಪಿಟೇಷನ್ ನಡೆಸುವಂತದ್ದು ಅಂಡ್ ಅವರಿಗೆ ಸಪರೇಟ್ ಆದ ವೇದಿಕೆಯನ್ನ ಕಲ್ಪಿಸಿ ಕೊಡ್ತಾ ಇದ್ದೇವೆ. ಸೊ ಎಲ್ಲಾ ಸ್ಕೂಲಿನ ಮಕ್ಕಳಿಗೆ ಈ ಮೂಲಕ ನಾನು ಟೀಚರ್ಸ್ ಗಳಿಗೆ ಹೇಳ್ತಾ ಇದ್ದೇನೆ, ಆದಷ್ಟು ನಿಮ್ಮ ಮಕ್ಕಳನ್ನ ಕರೆದುಕೊಂಡು ಬನ್ನಿ ಅಂತ ಹೇಳಿ ಕೇಳ್ತಾ ಇದ್ದೇನೆ. ಅಂಡ್ ಫೈನಲಿ ರಾಗತರಂಗ ಮಂಗಳೂರು ಸನ್ಮಾನಿಸಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಈಗ ನಾನು ವಿಪ್ರ ಸಮಾಗಮದಿಂದ ಸಾಧನಾ ಪುರಸ್ಕಾರ ಸನ್ಮಾನವನ್ನ ಸ್ವೀಕರಿಸಿದೆ. ನನ್ನ ಪರಿಚಯದಲ್ಲಿ ಪೂರ್ಣಿಮಾ ಪೇಜಾವರ್, ಆತ್ಮೀಯವಾಗಿ ನಾವು ಕರೆದು ಪೂರ್ಣಿಮಕ್ಕ ಅಂತಾನೆ. ಸೊ ಅವರು ಮಾತಾಡಿದ್ರು, ನನ್ನ ಪರಿಚಯವನ್ನ ಮಾಡಿದ್ರು. ಹಾಗೆ ಶಾರದಾ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಪ್ರೆಸಿಡೆಂಟ್ ಆದ ಡಾಕ್ಟರ್ MB ಪುರಾಣಿಕ್ ಸರ್ ಅವರು ಒಂದಿಷ್ಟು ನನ್ನ ಬಗ್ಗೆ ಹೇಳಿದಾಗ ಬಹಳ ಖುಷಿ ಆಯ್ತು. ಬಗೆ ಬಗೆಯ ಯೋಗ ಟಿಪ್ಸ್, ಅಡುಗೆ ಟಿಪ್ಸ್, ಹೆಲ್ತ್ ಟಿಪ್ಸ್, ಕರೆಂಟ್ ಅಫೇರ್ಸ್, ದೇವಸ್ಥಾನಗಳ ಪರಿಚಯ, ಕ್ಷೇತ್ರಗಳ ಪರಿಚಯ, ದರ್ಶನ, ಇತಿಹಾಸ, ಹೀಗೆ ಏನೇನೋ ವಿಷಯಗಳನ್ನು ಅಪ್ಲೋಡ್ ಮಾಡುತ್ತಾ ಎಲ್ಲರಿಗೂ ತಿಳಿಸುವಂತಹ ಒಂದು ಹವ್ಯಾಸ ಇರಬಹುದು ಅಥವಾ ಕರ್ತವ್ಯ, ಅದು ಸಂಜನಾ ಇವರದ್ದು. ಎಷ್ಟೋ ಇವರಿಗೆ ಮನಸ್ಸಿನಲ್ಲಿ ಅನಿಸಿದುಂಟು, ಏನಪ್ಪ ಇವರಿಗೆ ಸಮಯ ಸಿಗುತ್ತದೆ ಅಂತ. ನಿರಂತರವಾಗಿ ವಿಷಯಗಳನ್ನು ವಿಡಿಯೋ ಮೂಲಕ ಅಪ್ಲೋಡ್ ಮಾಡುತ್ತಾ, ಆಡಿಯೋ ರೆಕಾರ್ಡಿಂಗ್ ಮಾಡುತ್ತಾ, ಅದನ್ನು ಇತರರಿಗೆ ಶೇರ್ ಮಾಡುವಂತಹ ಈ ಒಂದು ಸರ್ವಿಸ್ ನೇಚರ್ ಎಷ್ಟು ಮಂದಿಗೆ ಇರಲು ಸಾಧ್ಯ ಇದೆ
ಹೇಗೆ ಅಂತ ಹೇಳಿದ್ರೆ, ಒಂದು ಕಡೆಯಿಂದ ಯೂಟ್ಯೂಬರ್, ಮತ್ತೊಂದೆಡೆಯಿಂದ ಯೋಗ ಶಿಕ್ಷಕಿ ಕೂಡ. ಇವರು ಹೆಸರಿಗೆ ತಕ್ಕಂತೆ ಸೌಮ್ಯ, ಶಾಂತ ಗುಣಗಳ ಕಣಿ. 2025 ಅಲ್ಲಿ ಜೂನ್ನಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ಮಟ್ಟದ ಯೋಗ ಸ್ಪರ್ಧೆ, ವಯೋಮಿತಿ 35ರ ಮೇಲೆ. ಈ ಸ್ಪರ್ಧೆಯಲ್ಲಿ ಮೊದಲ ಬಹುಮಾನ ಸಂಜನಾ ಭಟ್ ಇವರು. ಯೋಗ ರಂಗ ಹೇಳಿದ್ದು ಇಷ್ಟೇ, ನೀನು ಯಾವುದೇ ರಂಗದಲ್ಲಿ, ಆದರೆ ಅಂತರಂಗದಲ್ಲಿ ಪರಿಶುದ್ಧವಾಗಿರು ಎಂದು. ಅಂತೆಯೇ ಸಂಜನಾ ಭಟ್ ಇವರ ನಿರ್ಮಲ ವ್ಯಕ್ತಿತ್ವದ, ಅವರ ಸಾಧನೆಯನ್ನು ಪರಿಗಣಿಸಿ ಇಂದು ವಿಪ್ರ ಸಮಾಗಮ ವೇದಿಕೆಯಿಂದ ಎಲ್ಲರ ಅಭಿನಂದನೆ ಶುಭಾಶಯಗಳೊಂದಿಗೆ ಅವರನ್ನು ನಾವೀಗ ಅಭಿನಂದಿಸುತ್ತಾ ಇದ್ದೇವೆ. ಅವರ ಪ್ರತಿಯೊಂದು ವಿಡಿಯೋಗಳಲ್ಲೂ ಅವರ ಹೇಳಿಕೆ ಇಷ್ಟೇ, ಹ್ಯಾಪಿಯಾಗಿರಿ, ಹೆಲ್ದಿಯಾಗಿರಿ. ಸಂಜನಾ ಅವರೇ, ನೀವು ಜೀವನ ಪರ್ಯಂತ ಹ್ಯಾಪಿಯಾಗಿರಿ, ಹೆಲ್ದಿಯಾಗಿರಿ ಎಂಬ ನಮ್ಮೆಲ್ಲರ ವಿಪ್ರ ಸಮಾಗಮ ವೇದಿಕೆ ಸದಸ್ಯರೆಲ್ಲರ ಆಶೀರ್ವಾದದೊಂದಿಗೆ ಈಗ ಅವರನ್ನು ಪುರಸ್ಕರಿಸಿ ಅಭಿನಂದಿಸಿ ಸಾಧನಾ ಪುರಸ್ಕಾರವನ್ನು ನೀಡುತ್ತಾ ಇದ್ದೇವೆ. ಶಾಲು, ಫಲತಟ್ಟೆ, ಕುಂಕುಮ. ಇವತ್ತು ನಾನು ಇವರೆಲ್ಲರಿಂದ ಗೌರವಿಸಲ್ಪಟ್ಟೆ. ವೇದಿಕೆಯಲ್ಲಿ ಯಾರೆಲ್ಲ ಇದ್ರು ಅಂದ್ರೆ ಪ್ರೊಫೆಸರ್ ಎಂ ಬಿ ಪುರಾಣಿಕ್ ಸರ್, ಪ್ರದೀಪ್ ಕುಮಾರ್ ಕಲ್ಕುರ ಪ್ರತಿಷ್ಠಾನ, ಪ್ರಭಾಕರ್ ರಾವ್ ಪಿಜಾವರ್ ಸರ್, ಅಂಡ್ ವಿಪ್ರ ಸಮಾಗಮದ ಅಧ್ಯಕ್ಷರಾದ ಶೇಷಾದ್ರಿ ಭಟ್, ಅಂಡ್ ಇವತ್ತಿನ ಕಾರ್ಯಕ್ರಮದ ಸಂಪನ್ಮೂಲ ವ್ಯಕ್ತಿಯಾದ ಶ್ರೀ ಶ್ರೀಕಾಂತ್ SV, ಹಾಗೂ ಕಾರ್ಯದರ್ಶಿ ಪೂರ್ಣಿಮಾ ಶಾಸ್ತ್ರಿ, ಕೋಶಾಧಿಕಾರಿಯಾದ ಪೂರ್ಣಿಮಾ ರಾವ್ ಪೇಜಾವರ್ ಅವರಿದ್ರು. ಇದೀಗ ಪುರಸ್ಕಾರಕ್ಕೆ ಪ್ರತ್ಯುತ್ತರವಾಗಿ ಶ್ರೀಮತಿ ಸಂಜನಾ ಭಟ್ ಅವರಿಂದ 2 ಗೀತೆಗಳು. ಸ್ನೇಹಿತರೆ, ಇಲ್ಲಿ ನಾನು ಒಂದಿಷ್ಟು ನನ್ನ ಅನುಭವದ ನುಡಿಗಳು ಹಾಗೂ ಜನರಲ್ ಆಗಿ ಹೇಳುವಂತ ಕೆಲವೊಂದು ಮಾತುಗಳನ್ನು ಹೇಳ್ತಾನೆ. ಇದು ಯಾರಿಗೆ ಸಂಬಂಧಿಸಿದ್ದಲ್ಲ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಾಂ ಶಂಕರಂ ಲೋಕಶಂಕರಂ. ಸ್ವೀಕರಿಸಿದ ಸನ್ಮಾನವನ್ನು ಶ್ರೀ ಕೃಷ್ಣನಿಗೆ ಅರ್ಪಿಸುತ್ತಾ, ತಾಯಿ ಶಾರದೆಗೆ ವಂದಿಸುತ್ತಾ, ಎಲ್ಲ ವಿಪ್ರ ಬಂಧುಗಳಿಗೆ ಎಸ್ಪೆಷಲಿ ರೆಸ್ಪೆಕ್ಟ್ ಟು ಲಾಸ್ಟ್ 25 years, ಕಳೆದ 25 ವರ್ಷಗಳಿಂದ ಇದೇ ಸಂಸ್ಥೆಯಲ್ಲಿ ದುಡಿದು ನಮ್ಮ ಜೀವನವನ್ನು ರೂಪಿಸಿಕೊಳ್ಳಲು ಅವಕಾಶವಿತ್ತ ಪ್ರೊಫೆಸರ್ ಎಂ ಬಿ ಪುರಾಣಿಕ್ ಸರ್ ಅಂಡ್ ಆಲ್ ಮೈ ವಿಪ್ರ ಬಂಧುಸ್. ಸಾಧನೆ, ಸನ್ಮಾನ ಇದು ಒಂದೇ ನಾಣ್ಯದ 2 ಮುಖಗಳು. ಒಂದು ಸನ್ಮಾನ ಮಾಡಿಸ್ಕೋಬೇಕಾದ್ರೆ ಅದಕ್ಕೆ ಸಾಕಷ್ಟು ಶ್ರಮ ವಹಿಸಿ ಸಾಧನೆಗಳನ್ನ ಮಾಡಬೇಕಾಗತ್ತೆ. ಈ ಸಾಕಷ್ಟು ಶ್ರಮ ಅನ್ನೋ ಶಬ್ದ ಒಂದು ಕಷ್ಟ ಇರ್ಬೋದು, ನೋವು, ದುಃಖ, ಅವಮಾನ, ಅಪಮಾನ, ಕೆಲವು ಸಾರಿ ಚುಚ್ಚು ಮಾತುಗಳು. ಎಸ್, ಏನು ಈ ಕಷ್ಟ, ನೋವು ಅಂತ ಹೇಳಿದ್ರೆ ಇದು ದೈಹಿಕವಾಗಿ ಇರ್ಬೋದು ಅಥವಾ ಮಾನಸಿಕವಾಗಿ ಇರ್ಬೋದು ಅಥವಾ ಬೋತ್. ಈ ಒಂದು ಯೋಗ ಫೀಲ್ಡ್ಗೆ ಬರ್ಲಿಕ್ಕೆ ಅಂಡ್ ಇದಕ್ಕೆ ನಾನೇನು ಹೊರತಾಗಿಲ್ಲ. ಎಸ್, ಯಾಕೆ ಈ ಮಾನಸಿಕ ಅಂತ ಹೇಳಿದ್ರೆ, ನಮ್ಮ ಯೋಗ ಪ್ರೊಫೆಷನಲ್ ಅನ್ನೋದು ಬೆಳಿಗ್ಗೆ ಆದ್ಮೇಲೆ ಅಂದ್ರೆ 8 ಗಂಟೆಗೆ 10 ಗಂಟೆಗೆ ಸ್ಟಾರ್ಟ್ ಆಗೋದಲ್ಲ. ಇದು ಮುಂಜಾನೆ 5 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ನಾವು ಒಂದ್ ಕಡೆ ಕ್ಲಾಸಿಗೆ 5 ಗಂಟೆಗೆ ಹೋಗ್ಬೇಕು ಹೇಳಾದ್ರೆ ನಾವು 4:15ಗೆ ಮನೆ ಬಿಡ್ಬೇಕಾಗತ್ತೆ, 4 ಗಂಟೆಗೆ ಎದ್ದೇಳ್ಬೇಕಾಗತ್ತೆ. ಈಗ 4:15ಗೆ ಮನೆ ಬಿಡ್ಬೇಕು ಹೇಳಾದ್ರೆ ಕೆಲವರು ನೋಡುವಂತ ದೃಷ್ಟಿಗಳು, ಎದುರಿಗೆ ಏನು ಹೇಳದಿದ್ರು ಇಷ್ಟೊತ್ತಲ್ಲಿ ಏನು ಹೋಗೋದು ಅಂತಲ್ಲ, ಕೆಲವು ಬಾಯಿಗಳು, ಕಣ್ಣುಗಳು ಮಾತನಾಡುತ್ತವೆ. ಅದೆಲ್ಲವನ್ನ ನಾವು ಎದುರಿಸಿ, ಎನಿವೆ ಇದೆಲ್ಲವನ್ನ ಮೀರಿ ಎದುರಿಸಿ ಇಂದು ನಿಮ್ಮ ಮುಂದೆ ಮೈಕ್ ಹಿಡಿದು ನಿಂತಿದ್ದೀನಿ ಅಂದ್ರೆ ಸಾಧನೆಯ ಒಂದೇ ಒಂದು ಮೆಟ್ಟಿಲು ಹತ್ತಿದ್ದೀನಿ ಅಂತ ಅರ್ಥ. ಒಂದೇ ಒಂದು. ಇದು ಮಾನಸಿಕ ಆದ್ರೆ ಇನ್ನು ದೈಹಿಕವಾದ ಕೆಲವು ನೋವುಗಳು ಈ ಯೋಗ ಫೀಲ್ಡ್ ಬರ್ಲಿಕ್ಕೆ ಕಾರಣ. ನನಗೆ ಸುಮಾರು 15 ವರ್ಷದ ಹಿಂದೆ ನನ್ನ 2ನೇ ಪುತ್ರ ಅಲ್ಲಿದ್ದಾನೆ. ಹುಟ್ಟಿದಾಗ ಸುಮಾರು 2 ತಿಂಗಳ ನಂತರ ಬಂದ ನನಗೆ ಬೆನ್ನು ನೋವು, ಬ್ಯಾಕ್ ಪೇನ್, ಅತಿಯಾದ ಬೆನ್ನು ನೋವು, ಸಹಿಸಲು ಸಾಧ್ಯವಾಗದಂತ ಒಂದು ಬೆನ್ನು ನೋವು. ಅದು ಯಾಕೆ ಹೇಗೆ ಬಂತು ಗೊತ್ತಿಲ್ಲ, ಬೇರೆ ವಿಚಾರ. ಆಕ್ಚುಲಿ ನಾನು
ಮೊದಲಿಂದನೂ ಅಂದ್ರೆ ಪ್ರೈಮರಿ ಸ್ಕೂಲು, ಹೈಸ್ಕೂಲ್, ಕಾಲೇಜಿಂದನೂ ಸ್ಪೋರ್ಟ್ಸ್ ವುಮೆನ್ ನಾನು. ಇಂಡೋರ್ ಗೇಮ್ಸ್, ಔಟ್ಡೋರ್ ಗೇಮ್ಸ್. ಸೊ ಸ್ಪೋರ್ಟ್ಸ್ ಅಲ್ಲಿ ಆಟೋಟಗಳಲ್ಲಿ ಇದ್ದೆ. ಪಾಠದಲ್ಲಿ ಇಲ್ದಿದ್ರೂನು ಆಟೋಟದಲ್ಲಿ ಇದ್ದೆ. ಫಸ್ಟ್ ಸೆಕೆಂಡ್ ಪ್ರೈಸ್ ಇರ್ತಿತ್ತು ನನಗೆ. ಸೊ ನನಗೆ ಯೋಗ ಅನ್ನೋದು ಕೂಡ ಪ್ರೈಮರಿ ಹೈಸ್ಕೂಲಿಂದನೇ ನನಗೆ ಪರಿಚಯ ಆಯಿತು. ಅಲ್ಲಿಂದಲೇ ಅಂದ್ರೆ ಹಿಂದೂ ಸೇವಾ ಪ್ರತಿಷ್ಠಾನದಿಂದ ನನಗೆ ಆ ಒಂದು ಯೋಗ ಅನ್ನೋದು ಗೊತ್ತಾಯಿತು. ಯಾಕಂದ್ರೆ ನನ್ನ ಅಕ್ಕ ಕೂಡ ಹಿಂದೂ ಸೇವಾ ಪ್ರತಿಷ್ಠಾನದಲ್ಲಿದ್ರು. ಅಂಡ್ ನಮ್ಮ ಊರಲ್ಲಿ ಒಂದು ತರಬೇತಿಗಳು ನಡೀತಿದ್ವು. ಸೊ ಯೋಗದ ಬಗ್ಗೆ ಸ್ವಲ್ಪ ಜ್ಞಾನ ಇತ್ತು. ಬಟ್ ಹಾಗೆ ಈಗಿನಷ್ಟೇನೋ ಅಷ್ಟು ಪ್ರಚಾರದಲ್ಲಿ ಇರಲಿಲ್ಲ. ಸ್ನೇಹಿತರೆ, ಪ್ರತಿಯೊಬ್ಬರ ಜೀವನದಲ್ಲೂ ಟರ್ನಿಂಗ್ ಪಾಯಿಂಟ್ ಅಂತ ಒಂದಿರುತ್ತೆ. ಅದು ಕಷ್ಟದೇ ಇರ್ಬೋದು ಅಥವಾ ಸುಖವೇ ಇರಬಹುದು. ಹಗಲು ನಂತರ ರಾತ್ರಿ, ರಾತ್ರಿ ನಂತರ ಹಗಲು ಅನ್ನೋ ಹಾಗೆ ಕಷ್ಟಕ್ಕೊಂದು ಕೊನೆ ಇದ್ದೇ ಇರುತ್ತೆ. ಸೊ ನನಗೆ ಬಂದಿರೋ ಬ್ಯಾಕ್ ಪೇನ್ ಅಂತ ಹೇಳಿದ್ನಲ್ಲ, ನನಗೆ ಎಷ್ಟು ತೀವ್ರತರ ಆಗಿತ್ತು ಅಂದ್ರೆ ನಿಂತ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ, ವಾಕಿಂಗ್ ಮಾಡ್ಲಿಕ್ಕೂ ಆಗಲ್ಲ, ಆ ಮಗುನ ಎತ್ಕೊಳ್ಲಿಕ್ಕಂತೂ ಸಾಧ್ಯನೇ ಇಲ್ಲ ಅಷ್ಟು. ಸೊ ನನಗೆ ಒಂದು 8 ತಿಂಗಳ ಅಥವಾ ಒಂದು 1.5 ವರ್ಷ ಆದ ನಂತರ ನನಗೊಬ್ರು ಸಿಕ್ಕಿದ್ರು. ಯೋಗ ಮಾಡಿ ಅಂತ ಹೇಳಿದ್ರು. ಅಂಡ್ ಅವರು ನನಗೆ ಇನ್ನೊಂದು ನಂಬರ್ ಕೊಟ್ರು. ಅದು ನಾರಾಯಣ್ ಶೆಟ್ರು ಅಂತೇಳಿ. ಇನ್ನೂ ನೆನಪಿಸ್ಕೊಳ್ತೇನೆ. ಶೆಟ್ಟಿ ಅಣ್ಣ ಅಂತಾನೆ ಕರೆಯೋದು ನಾವು. ಇವತ್ತು ಯಾವುದೇ ಒಂದು ಸ್ಪೀಚಿಗೆ, ಟಾಕಿಗೆ ಹೋದ್ರು ನಾನು ಒಂದು ನನ್ನ ತಾಯಿಯನ್ನ ನೆನಪಿಸ್ಕೊಳ್ತೇನೆ, ಮತ್ತೆ ಒಂದು ಶೆಟ್ಟಿ ಅಣ್ಣನನ್ನ ನೆನಪಿಸ್ಕೊಳ್ತೇನೆ. ಯಾಕಂದ್ರೆ ಇವತ್ತಿಬ್ರು ನನ್ನ ಜೀವನದಲ್ಲಿ ಇಲ್ಲ. ಅವರು ನನಗೆ ಯೋಗದ ಪಾಠಗಳನ್ನು ಹೇಳಿಕೊಟ್ರು. ಅದು ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಅವರು ನನಗೆ ಯೋಗದ ಬೇರೆ ಬೇರೆ ಫೀಲ್ಡ್ಗೆ ಹೋಗ್ಲಿಕ್ಕೆ ಕಾರಣರಾದ್ರು. ಅಂದ್ರೆ MSc ಮಾಡಿದೆ ನಾನು, ಡಿಪ್ಲೊಮಾ ಮಾಡಿದೆ, ಅಂಡ್ ಹಲವಾರು ಕಾಂಪಿಟೇಷನ್ಗಳಲ್ಲಿ ಭಾಗವಹಿಸಿದೆ. YFI A ಗ್ರೇಡ್ ರೆಫ್ರಿ ಆದೆ. ಅಲ್ಲಿಂದ ನನ್ನ ದಾರಿಯೇ ಬದಲಾಯಿತು. ಅವರು ದಾರಿ ತೋರಿಸಿದ್ರು, ನಾನು ಮುಂದೆ ಹೋಗ್ತಾ ಹೋದೆ. ಇನ್ನು ಹೋಗ್ತಾ ಇದ್ದೀನಿ. ಅವರಿಂದ ಅಷ್ಟು ಕಲಿತೆ. ಪ್ರಾರಂಭದಲ್ಲಿ ನನಗೂ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ, ಮತ್ತೆ ಸಾಧ್ಯ ಆಯ್ತು. ಅದರ ನಂತರದಲ್ಲಿ ಆದದ್ದೆಲ್ಲ ಇತಿಹಾಸ. ಅನೇಕ ರಾಜ್ಯ ರಾಷ್ಟ್ರ ಮಟ್ಟದ ಪ್ರಶಸ್ತಿಗಳನ್ನ ಗಳಿಸಿದೆ. ಯೋಗ ಫೆಡರೇಷನ್ ಆಫ್ ಇಂಡಿಯಾದಿಂದ A ಗ್ರೇಡ್ ರೆಫ್ರಿ ಆದೆ. ಅನೇಕ ಬೇರೆ ಬೇರೆ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಿದೆ. ಅನೇಕ ಯೋಗ ಶೋಗಳನ್ನ ಕೊಟ್ಟೆ. ಇದರಲ್ಲಿ ನಾನು ಮತ್ತೆ ನನ್ನ ದೊಡ್ಡ ಮಗ, ಅವನು ಕೂಡ ನ್ಯಾಷನಲ್ ಯೋಗ ವಿನ್ನರ್ ಕೂಡ ಅವನು. ಅಷ್ಟೇ ಅಲ್ಲ, ಬೇರೆ ಬೇರೆ ಗುರುಗಳಲ್ಲಿ ಕೂಡ ನಾನು ಯೋಗವನ್ನ ಕಲಿತೆ. ದೇಲಂಪಾಡಿ ಸರ್ ಇಂದ ಕಲಿತೆ. ಅವರಲ್ಲಿ ಕೂಡ ಸಾಕಷ್ಟು ಶೋಗಳಿಗೆ ಹೋಗಿದ್ದೇನೆ. ಅಂಡ್ ಇವತ್ತಿಗೂ ಕೂಡ ಕಲಿತಾ ಇದ್ದೀನಿ. ಯಾಕಂದ್ರೆ ಯೋಗ ಕಲಿತು ಮುಗೀತು ಅಂತಿಲ್ಲ ಅಲ್ವಾ. ಅಂಡ್ ಒನ್ ಮೋರ್ ಥಿಂಗ್ ಇಸ್, ನನಗೆ ಇವತ್ತು ಯಾವ ನೋವು ಇಲ್ಲ, ಬ್ಯಾಕ್ ಪೇನ್ ಇಲ್ಲ. ಅಟ್ ದ ಸೇಮ್ ಟೈಮ್ ಸ್ಪಾಂಡಿಲಿಟಿಸ್ ಕೂಡ ಇತ್ತು ನನಗೆ, ಅಂದ್ರೆ ಕತ್ತು ನೋವು. ಸೊ ಇವತ್ತು ಯಾವ ನೋವು ಕೂಡ ನನಗೆ ದೇವರ ದಯದಿಂದ ಇಲ್ಲ. ಅಂಡ್ ನಿಮ್ಮೆಲ್ಲರ ಹಾರೈಕೆ. ಆತ್ಮೀಯರೇ, ಕೊನೆಯದಾಗಿ ಒಂದು ಮಾತು. ನಿಮ್ಮ ಮನೆಯಲ್ಲೋ, ಅಕ್ಕಪಕ್ಕದಲ್ಲೋ, ಸ್ನೇಹಿತರು, ಬಂಧುಗಳು, ಅಥವಾ ನಿಮ್ಮ ಅಕ್ಕ, ತಂಗಿ, ಅಣ್ಣ, ತಮ್ಮ, ಅಥವಾ ನಿಮ್ಮ ಹೆಂಡತಿ ಅಥವಾ ಗಂಡ, ಮಕ್ಕಳು ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು ಅಂತ ಇದ್ರೆ ಅವರಿಗೆ ಸಾಧ್ಯ ಆದ್ರೆ ಸಹಾಯ ಮಾಡಿ, ಸಹಕಾರ ಮಾಡಿ, ಸಪೋರ್ಟ್ ಮಾಡಿ. ಇಲ್ಲದಿದ್ರೆ ಸುಮ್ಮನಿದ್ದು ಬಿಡಿ, ಸೈಲೆಂಟ್ ಆಗಿರಿ. ಅವ್ರು ಏನೋ ಮಾಡ್ಬೇಕು ಅಂತ ಆಸೆ ಇಟ್ಕೊಂಡಿರ್ತಾರೆ. ಒಂದು ಮಕ್ಕಳಲ್ಲಿ ಕೂಡ ಯಾವ್ದ್ರಲ್ಲೋ ಆಸಕ್ತಿ ಇರುತ್ತೆ, ಏನೋ ಸಾಧನೆ ಮಾಡ್ಬೇಕು ಅಂತ ಇರ್ತಾರೆ. ಅವರಿಗೆ ಒಂದು ಸಪೋರ್ಟ್ ಮಾಡುವ ಅಲ್ವಾ. ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ಒಂದು ಕುಟುಂಬದ ಜವಾಬ್ದಾರಿ ಅಥವಾ ಕುಟುಂಬದ ಒಂದು ಸಪೋರ್ಟ್ ಇರ್ತದಲ್ಲ, ಅದು ಬಹಳ ಮುಖ್ಯ. ಈ ಸಂದರ್ಭದಲ್ಲಿ ಒಂದು ಮಾತು ನೆನಪಾಗ್ತಾ ಇದೆ. ತಿಳಿದು ಬಾಳುವವನು ಉಳಿದು ಹೋಗ್ತಾನಂತೆ, ತುಳಿದು ಬಾಳುವವನು ಅಳಿದು ಹೋಗ್ತಾನಂತೆ. ಇದು ಯಾರೋ ಹೇಳಿದ್ದು ಮಾತು. ಸೊ ಈ ಒಂದು ಸಂದರ್ಭಕ್ಕೆ ಯಾಕೊಂಡು ನೆನಪಾಯ್ತು ನನಗೆ. ಎಷ್ಟು ಅರ್ಥವಾದ ಶಬ್ದಗಳು ನೋಡಿ. ಬದುಕಿನಲ್ಲಿ ತಿಳಿದು ಬದುಕಬೇಕು ಅಂತ, ಆಗ ನಾವು ಉಳಿದು ಹೋಗ್ಬೇಕು. ಯಾಕಂದ್ರೆ ಬದುಕಿದ್ದು ಸತ್ತಂತಿರ್ಬಾರ್ದು, ಸತ್ರು ಬದುಕದಂತಿರ್ಬೇಕು. ಬಂಧುಗಳೇ, ಕೊನೆಯದಾಗಿ ಒಂದು ಮಾತು. ಯೋಗದ ಬಗ್ಗೆ ನಾನೇನು ಮಾತಾಡ್ತಾ ಇಲ್ಲ, ಯಾಕೆಂದ್ರೆ ಇವತ್ತು ಈ ಒಂದು ವೇದಿಕೆಯಲ್ಲಿ ಆರೋಗ್ಯದ ಬಾಗಿಲು ಮನಶಕ್ತಿಯ ಕೀಲಿಕೈ ಅಂದ್ರೆ ಮೈಂಡ್ ಟ್ರೈನರ್ ಆದಂತ ನಮ್ಮ ಶ್ರೀಕಾಂತ್ ಅಣ್ಣನವರು ಮಾತಾಡ್ತಾ ಇದ್ದಾರೆ. ಯಾಕಂದ್ರೆ ಯೋಗದ ವಿಷಯ ಅನ್ನೋದು ಬಹಳ ದೊಡ್ಡದು. ಅದು ಒಂದು ಸಾಗರದಷ್ಟು, ಅದು ಒಂದು ಸಮುದ್ರದ ಹಾಗೆ, ಒಂದು ಸಿಂಧುವಿನ ಹಾಗೆ. ಆ ಸಿಂಧುವಿನಲ್ಲಿ ನಾನು ಗಳಿಸಿದ ಜ್ಞಾನ ಒಂದು ಬಿಂದುವಿನಷ್ಟು. ಇವತ್ತು ಈ ಬಿಂದುವನ್ನು ಗುರುತಿಸಿ ಸನ್ಮಾನಿಸಿದ್ದೀರಿ. ನಿಮಗಿದು ಶರಣು. ಅವಕಾಶಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ರಾಗತರಂಗ ಅಂಡ್ ವಿಪ್ರ ಸಮಾಗಮದಿಂದ ನನಗೆ ಈ 2 ಸನ್ಮಾನಗಳು ಲಭಿಸಿತು. ತುಂಬ ಹೃದಯದ ಧನ್ಯವಾದಗಳು ಆಲ್ ಕಮಿಟಿ ಮೆಂಬರ್. ಅಂಡ್ ಆಲ್ಸೋ
ಚಂದದ ಭಾವಚಿತ್ರಗಳನ್ನು ತೆಗೆದ ಫೋಟೋಗ್ರಾಫರ್ಗಳಿಗೆ ಕೂಡ ಧನ್ಯವಾದಗಳು. ಸ್ನೇಹಿತರೆ, ಇದಾಯ್ತು ನನ್ನ ಈ ವಿಡಿಯೋದ ವಿಶೇಷತೆ. ಒಂದಿಷ್ಟು ಸನ್ಮಾನಗಳು, ಗೌರವಗಳು ಏನಾಗುತ್ತೆ ಅಂದ್ರೆ ಇನ್ನೊಂದಿಷ್ಟು ಜವಾಬ್ದಾರಿಯ ಜೊತೆಗೆ ಮತ್ತಷ್ಟು ಸಾಧನೆ ಮಾಡಬೇಕು ಅನ್ನೋ ಉತ್ಸಾಹ ಅಷ್ಟೇ ಅಲ್ಲ, ಒಂದಿಷ್ಟು ಸೇವಾ ಕಾರ್ಯಗಳು ಅಂದ್ರೆ ಉಚಿತ ಕ್ಯಾಂಪ್ಗಳಿರ್ಬೋದು, ಗೌರ್ಮೆಂಟ್ ಸ್ಕೂಲ್ನಲ್ಲಿ ಫ್ರೀ ಆಗಿ ಮಕ್ಕಳಿಗೆ ಹೇಳಿಕೊಡುವಂತದ್ದು, ಈ ನಿಟ್ಟಿನಲ್ಲಿ ಆ ಕಾರ್ಯವನ್ನ ನಾನು ಮಾಡ್ತಾ ಇದ್ದೇನೆ ಅಂತ ಹೇಳ್ತಾ, ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಲ್ವಾ? ಹಾಗೆ ಯಾವತ್ತು ನನ್ನ ಈ ಚಾನೆಲ್ಗೆ ಸಪೋರ್ಟ್ ಆಗಿರಿ ಅಂತ ಹೇಳ್ತಾ ಕೊನೆಯದಾಗಿ ಹ್ಯಾಪಿ ಆಗಿರಿ ಅಂಡ್ ಹೆಲ್ದಿ ಆಗಿರಿ. ನಮಸ್ಕಾರ, ಧನ್ಯವಾದ.